ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವೀಗ ನೋಡ್ತಿದ್ದೀವಿ ಕುಂಭರಾಶಿಯ ಶಿವ ಸಂಕಲ್ಪದ ವಿಡಿಯೋವನ್ನು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡೋದನ್ನ ಕಂಟಿನ್ಯೂ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊತ್ತಿ, ಹಾಗೆಯೇ ಕಮೆಂಟ್ ಮಾಡಿ. ಏನಾದರೂ ಹೇಳ್ಕೋಬೇಕು ಅಂತ ಅನಿಸಿದರೆ, ಯಾವುದೇ ವಿಚಾರ ಕೇಳ್ಕೋಬೇಕು, ತಿಳ್ಕೋಬೇಕು ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಹಾಗೆಯೇ ಅಭಿಪ್ರಾಯಗಳನ್ನು ಕೂಡ ತಿಳಿಸ್ಕೊಡಿ, ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಸ್ನೇಹಿತರೆ ನೋಡಿ, ಶಿವ ಸಂಕಲ್ಪ ಅನ್ನೋ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ನಾವು ಹೇಳ್ತಾ ಬಂದಿದ್ದೀವಿ ಎಲ್ಲ ರಾಶಿಗಳಿಗೂ ಒಂದು ಸಿಂಬಲನ್ನು. ಇಲ್ಲಿ ಬರುತ್ತೆ ನಿಮಗೆ ಸಿಂಬಲ್ಲು. ಒಂದು ಸ್ವಲ್ಪ ನೆಗೆಟಿವ್ ಛಾಯೆ ಇದೆ, ಆದರೂ ಕೂಡ ತುಂಬ ಪಾಸಿಟಿವ್ ಇದು. ಯಾವಾಗ ನೀವು ಸರಿಯಾಗಿರ್ತೀರೋ, ಅಂದರೆ ಸಮರ್ಪಕವಾಗಿದ್ದುಕೊಂಡು ಒಳ್ಳೆ ಕೆಲಸವನ್ನು ನಿಮ್ಮ ಹತ್ರ ಮಾಡೋದಕ್ಕೆ ಸಾಧ್ಯ ಆಗುತ್ತೋ, ಆವಾಗ ಇದು ಪಾಸಿಟಿವ್ ಆಗುತ್ತೆ. ನೀವು ನೆಗೆಟಿವ್ ವಿಚಾರಗಳ ಕಡೆನೇ ಹೋಗ್ತಾ ಇದ್ದರೆ ನೆಗೆಟಿವ್ ಆಗುತ್ತೆ. ನೀವು ಹೇಗೆ ನಿಮ್ಮ ಹತ್ರ ಊಹಿಸೋದಕ್ಕೆ ಸಾಧ್ಯ ಇದೆಯೋ ಹಾಗೆ ನೀವು ಇದನ್ನು ಊಹಿಸ್ಕೋಬೋದು. ಅವರವರ ಭಾವಕ್ಕೆ ಅನ್ನೋ ಥರ ನಿಮ್ಮ ಶಕ್ತಿ ಆಧಾರದ ಮೇಲೆ ಅದು ಡಿಸೈಡ್ ಆಗುತ್ತೆ. ಅಂದರೆ ನಿಮ್ಮ ಪ್ರಜ್ಞೆ, ಬುದ್ಧಿಶಕ್ತಿ ಎಲ್ರಿಗೂ ಇದೆ, ಬಟ್ ಯಾವ ಕಡೆ ಹರಿಯೇ ಬಿಡ್ತೀರಾ ಅನ್ನೋದ್ರ ಮೇಲೆ ಆ ಶಕ್ತಿಗೆ ನ್ಯಾಯ ಒದಗಿಸ್ಕೊಳ್ಳೋದು ನಿಮ್ಮ ಹತ್ರ ಸಾಧ್ಯ ಆಗುತ್ತೆ. ನೆಗೆಟಿವ್ ಚಾನಲ್ ಹೋದರೆ ನೆಗೆಟಿವಲ್ಲೂ ಹೋಗುತ್ತೆ, ಪಾಸಿಟಿವಲ್ಲೂ ಹೋದರೆ ಪಾಸಿಟಿವಲ್ಲೂ ಹೋಗುತ್ತೆ. ಈ ಸಿಂಬಲ್ ಯಾವುದು ಅನ್ನೋ ಸಸ್ಪೆನ್ಸನ್ನು ಕೊನೆವರೆಗೂ ಇಟ್ಕೊಳ್ಳಿ. ಅಂದರೆ ನಿಮಗೆ ಒಂದು ಆರಾಧನೆ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಏನೇ ಇರ್ಬೋದು, ಅದಕ್ಕೆಲ್ಲ ಇಂಬು ಕೊಡುವಂಥ ಒಂದು ವಿಶೇಷವಾದ ಸಿಂಬಲ್ ಇದಾಗಿರುತ್ತೆ. ಈ ಯೂನಿವರ್ಸನ್ನು ಹಿಡಿದಿಟ್ಕೊಂಡಿರುವಂಥ ಶಕ್ತಿ ಅಂತ ಕೂಡ ಇದನ್ನು ಗುರುತಿಸ್ತಾರೆ. ಸೊ ಭಾಳ ಇಂಪಾರ್ಟೆಂಟ್ ಇದೆ ಇದು ವಿಷಯ. ಆಮೇಲೆ ನೋಡೋಣ ಬನ್ನಿ. ಹಾಗೆಯೇ ಯಾವ ಸಂಕಲ್ಪಗಳು ಅಂದರೆ 7.5 ಕೊನೆ ಹಂತದಲ್ಲಿದೆ ನಿಮಗೆ. ಹಾಗೆಯೇ ಗುರು ಪರಿವರ್ತನೆ ಆಗ್ತಿದೆ. ಗುರು ಪರಿವರ್ತನೆ ಅಂದರೆ ಭಾಳ ಪಾಸಿಟಿವ್ಸನ್ನು ತರುತ್ತೆ. ಪಂಚಮದ ಗುರು ಶುಭ ಫಲಗಳನ್ನು ತರೋದ್ರ ಜೊತೆಗೆ ಶನಿಯಿಂದ ಉಂಟಾಗುವಂಥ ವೈಪರೀತ್ಯಗಳನ್ನ ಕಡಿಮೆ ಮಾಡ್ತಾನೆ. ಶನಿಯಿಂದ ಉಂಟಾಗುವಂಥ ವೈಪರೀತ್ಯಗಳು ಕೂಡ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬಂದು ನಿಲ್ಲನ್ನೋ ಹಂತಕ್ಕೆ ಹೋಗ್ತವೆ. ಕುಂಭರಾಶಿಗೆ ಶನಿ ಆಬ್ವಿಯಸ್ಲಿ ಒಳ್ಳೆಯದನ್ನೇ ಮಾಡ್ತಾನೆ. ಒಳ್ಳೆಯದನ್ನು ಕೊಡುವಾಗ ಭರಪೂರವಾಗಿ, ಅಂದರೆ ತುಂಬ ಒಳ್ಳೆಯ ಅಂಶಗಳನ್ನು ತರೋದಿದೆ. ಸೊ ಒಟ್ಟಾರೆ ಹೇಳಬೇಕು ಅಂದರೆ ಮೂಡು ನೆಗೆಟಿವಿಂದ ಪಾಸಿಟಿವ್ಗೆ ಚೇಂಜ್ ಆಗ್ತಾ ಇದೆ. ಹಾಗೆಯೇ ಮೂಡ್ ಚೇಂಜ್ ಆಗುತ್ತೆ, ಅವಕಾಶಗಳು ಕ್ರಿಯೇಟ್ ಆಗ್ತವೆ, ಭಾಳಷ್ಟು ಒಳ್ಳೆಯ ಅವಕಾಶಗಳು. ನೀವೇನು ಮಾಡ್ಕೋತೀರಾ, ನೀವೇನು ಮಾಡ್ಕೋಬೇಕು, ಯಾವ ವಿಚಾರಗಳು ನಿಮಗೆ ಉತ್ತೇಜನವನ್ನು ತರ್ಬೋದು ಅನ್ನೋದನ್ನು ನೋಡೋಣ ಬನ್ನಿ. 2003 ಮೋಟಿವೇಶನ್ಸ್ ಅಂತ ಆಗಲೇ ಒಂದು ವಿಡಿಯೋ ಬಂದಿದೆ. ಅಂದರೆ ರೆಸಲ್ಯೂಷನ್ಸ್ ಏನೇನು, ಸಂಕಲ್ಪಗಳು ಏನೇನು 2023ಗೆ ಅನ್ನೋದನ್ನು ಕೂಡ ಹೇಳಿ ಆಗಿದೆ. ಇದು ಶಿವರಾತ್ರಿಯ ಸಂದರ್ಭದಲ್ಲಿ ನೀವು ಮಾಡಬೇಕಂತ ಧ್ಯಾನ, ಮೆಡಿಟೇಷನ್ ಅಥವಾ ಅಂದ್ಕೊಳ್ಬೇಕಂತ ವಿಚಾರಗಳ ಬಗ್ಗೆನೇ ಸ್ಪೆಷಲಾಗಿ ಫೋಕಸ್ಡ್ ಆಗಿರುತ್ತೆ. ಫೋಕಸ್ಡ್ ಅಂತ ಅಂದೆ, ಮೊದಲನೇದಾಗಿ ನೀವು ಚೇಂಜ್ ಮಾಡ್ಕೋಬೇಕು ನಿಮ್ಮ ಫೋಕಸನ್ನು. ಅಂದರೆ ಯಾವುದೇ ವಿಚಾರ ಇದ್ದರೂ ಕೂಡ ಅದರಲ್ಲಿ ಒಳ್ಳೆಯದನ್ನು ಗುರುತಿಸೋದಕ್ಕೆ ನೀವು ಟ್ರೈ ಮಾಡಬೇಕೀಗ. ಒಂದು ಹಳೆ ವಿಚಾರ ನಾನು ಹೇಳ್ತಾ ಬಂದಿರೋದೆ, ಅದನ್ನು ಕೂಡ ಇಲ್ಲಿ ಉಲ್ಲೇಖಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಸಲ. ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟು. ಹೇಳಿ ಹಳಿಸೋಗಿದ್ರು ಕೂಡ ಅದರಲ್ಲೂ ಇಂಪಾರ್ಟೆಂಟ್ ವಿಚಾರಗಳು ಯಾವಾಗಲೂ ಹಳಿಸೋದಿಲ್ಲ. ನಾವು ಹೇಗೆ ಅದನ್ನು ನೆನಪಿಸ್ಕೋತೀವಿ, ಎಷ್ಟು ಸಲ ನೆನಪಿಸ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಮುಂದೇನು ಮಾಡ್ತೀವಿ ಅನ್ನೋದು. ಸೊ ಕಪ್ ಈಸ್ ಹಾಫ್ ಫುಲ್ ಅಂತ ಅನ್ನೋ ಥರ. ಅಂದರೆ ಒಂದು ಗ್ಲಾಸು ನೀರಿನಿಂದ ಕೂಡಿದೆ, ಬಟ್ ಅರ್ಧನೇ ಇದೆ ಅದು ಅಂತಾದರೆ, ಅದನ್ನು ಅರ್ಧ ತುಂಬಿಲ್ಲ ಅಂತ ಅಂದ್ಕೊಳ್ಳೋ ಬದಲು, ಕಪ್ ಈಸ್ ಹಾಫ್ ಎಂಟಿ ಅಂತ ಅಂದ್ಕೊಳ್ಳೋ ಬದಲು ಕಪ್ ಈಸ್ ಹಾಫ್ ಫುಲ್ ಅಂತ ಹೇಳಬೇಕು, ಅಥವಾ ಆ ಥರ ಭಾವಿಸಬೇಕು ಅಂತ ಹೇಳ್ತಾರೆ. ಅಂದರೆ ಒಂದು ಕಪ್ಪು ಅರ್ಧ ತುಂಬಿದೆ ಅಂತ. ಸೊ ಅರ್ಧ ಖಾಲಿ ಇದೆ ಅನ್ನೋದನ್ನ ಗಮನಿಸಬಾರ್ದು, ಅರ್ಧ ತುಂಬಿದೆ ಅನ್ನೋದನ್ನ ಗಮನಿಸಬೇಕು. ಇದು ಪಾಸಿಟಿವ್ ಆಗಿ ಯೋಚನೆ ಮಾಡೋ ಒಂದು ಕ್ರಮ ಆಗಿರುತ್ತೆ. ಅಂದರೆ ನಿಮ್ಮ ಥಾಟ್ ಪ್ರೊಸೆಸನ್ನು ನೀವು ಚೇಂಜ್ ಮಾಡ್ಕೋಬೇಕು. ಆಫೀಸಲ್ಲಿ ಪ್ರಮೋಷನ್ನು, ಇನ್ಕ್ರಿಮೆಂಟು ಏನೋ ಒಂದು ಸಿಗ್ತಾ ಇದೆ, ಆಯಿತು, ನೀವು ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರಿ, ನಿಮ್ಮ ನಿರೀಕ್ಷೆಯ ಮಟ್ಟಕ್ಕೆ ಇಂಪ್ರೂವ್ಮೆಂಟ್ ಆಗಿಲ್ಲ ನಿಮ್ಮ ಲೈಫು. ನಿರೀಕ್ಷೆ ಯಾವಾಗಲೂ ಹೈನೇ ಇರುತ್ತೆ, ತಪ್ಪು ಅಂತ ಹೇಳ್ತಾ ಇಲ್ಲ. ಆಗಿಲ್ಲ ಅಂತಾದರೆ ನೀವೇನು ಯೋಚನೆ ಮಾಡಬೇಕು, ನಿಮ್ಮ ಥಾಟ್ಸ್ ಯಾವ ಥರ ಇರಬೇಕು ಅಂತ ನೀವು ಕೇಳೋದಾದರೆ, ಥಾಟ್ಸ್ ಈ ಥರ ಇರಬೇಕು. ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ, ಸಾಕಷ್ಟು ಚೆನ್ನಾಗಿ ಕಮ್ಯುನಿಕೇಟು ಮಾಡಿದೆ, ನನ್ನ ಪ್ರಯತ್ನಗಳನ್ನೆಲ್ಲ ನಾನು ಮಾಡಿದೆ, ಬಟ್ ಕೊಡೋದು ಬಿಡೋದು ಭಗವಂತನ ಇಚ್ಛೆ. ಮುಂದೂ ಕೂಡ ಪ್ರಯತ್ನವನ್ನು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇನ್ನಷ್ಟು ಛಲದಿಂದ, ಶ್ರದ್ಧೆಯಿಂದ ಮತ್ತಷ್ಟು ಪ್ರಯತ್ನಗಳನ್ನು ಮಾಡ್ತೀನಿ. ಚೆನ್ನಾಗೇ ಪ್ರಯತ್ನ ಮಾಡೋಣ, ಯಾಕೆ ತೊಂದರೆ ಆಗೋದೇನಿದೆ ಅದರಲ್ಲಿ. ಈ ಥರದ ಥಾಟ್ಸ್ ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಬಟ್ ನನ್ನ ಪ್ರೆಡಿಕ್ಷನ್ ಪ್ರಕಾರ ಸಕ್ಸಸ್ ಸಿಗಬೇಕು ನಿಮಗೆ. ಅಂದರೆ
ಮುಂಬರುವ ದಿನಗಳು ಪಾಸಿಟಿವ್ ಕಡೆನೇ ಹೋಗಬೇಕು. ನಿರೀಕ್ಷೆ ಮಟ್ಟಕ್ಕೆ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. ಎಕ್ಸ್ಪೆಕ್ಟೇಷನ್ಸು ಅಂದರೆ ನಮ್ಮ ವಾಂಟ್ಸ್ ಅನ್ನೋದೇನಿದೆ ಅನ್ಲಿಮಿಟೆಡ್. ಅದು ಬಯಕೆಗಳು, ನಿರೀಕ್ಷೆಗಳು, ಅದಕ್ಕೆ ಯಾವುದೇ ಮಿತಿ ಇರೋದಿಲ್ಲ. ಹಾಗೆಯೇ ನಿಮಗೆ ಪ್ರಯತ್ನ ಮಾಡೋ ಒಂದು ಮೋಟಿವೇಶನ್ ಕೂಡ ಬರುತ್ತೆ, ಅದು ಕೂಡ ಕಡಿಮೆ ಏನಿರೋದಿಲ್ಲ. ಪ್ರಯತ್ನದಲ್ಲೂ ನೀವು ಹಿಂದೆ ಬೀಳೋರಲ್ಲ. ಇವಾಗ ಪ್ರಯತ್ನವನ್ನು ಇನ್ನಷ್ಟು ಜಾಸ್ತಿ ಮಾಡೋ ಒಂದು ಸಂದರ್ಭ ಕೂಡ ಇದೆ. ನಿಮ್ಮ ಮಟ್ಟಿಗೆ ಪ್ರಯತ್ನ ಮಾಡ್ತೀರಾ. ಸೊ ಪ್ರಯತ್ನ ಇರುವಾಗ ಎಕ್ಸ್ಪೆಕ್ಟೇಷನ್ ಇರೋದು ಸಹಜ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೋತೀರಾ, ತುಂಬ ಹೈ ಇಟ್ಕೋತೀರಾ, ರೀಚ್ ಆಗಿಲ್ಲ ಅಂತಂದಾಗ ಫ್ರಸ್ಟ್ರೇಷನ್ ಅನ್ನೋದು ತುಂಬ ಸಹಜವಾದ್ದು. ಬಟ್ ಅದನ್ನು ನೀವು ಬಿಡಬೇಕಾಗತ್ತೆ. ಇದು ನೀವು ಮಾಡ್ಕೋಬೇಕಾಗಿರೋ ಎರಡನೇ ಸಂಕಲ್ಪ. ಮತ್ತೊಂದೇನಪ್ಪ ಅಂದರೆ ಹಾರ್ಡ್ ಫೀಲಿಂಗ್ಸನ್ನು ಇಟ್ಕೊಳ್ಳದೇ ಇರೋದು. ಯಾಕೆಂದರೆ ಲೈಫಲ್ಲಿ ಎಷ್ಟೋ ವ್ಯಕ್ತಿಗಳು ಮೀಟ್ ಮಾಡ್ತಾರೆ, ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಆ ವ್ಯಕ್ತಿಗಳು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋದ್ರಲ್ಲಿ, ನಿಮಗೆ ಸೌಲಭ್ಯಗಳನ್ನ ಕೊಡೋದ್ರಲ್ಲಿ, ನಿಮಗೆ ಸಹಕಾರ ಕೊಡೋದ್ರಲ್ಲಿ ಅಥವಾ ನಿಮಗೆ ಫೇವರ್ ಮಾಡೋದ್ರಲ್ಲಿ ವಿಫಲರಾಗಿರ್ಬೋದು. ಅವ್ರ ಹತ್ರ ಅದು ಸಾಧ್ಯ ಆಗದೇ ಇರ್ಬೋದು, ಅಥವಾ ಅದು ಉದ್ದೇಶಪೂರ್ವಕವಾಗಿಯೂ ಇರ್ಬೋದು. ಬೇರೆ ಯಾರ್ದೋ ಅಂದರೆ ಕಾಲು ಎಳೆಯುವಂಥ ಘಟನೆಗಳು ಅಥವಾ ಬೇರೆ ಯಾರೋ ಕಿವಿ ಚುಚ್ಚುವಂಥ ಘಟನೆಗಳು ಆ ಥರದ್ದು ಕೂಡ ನಡೆದಿರ್ಬೋದು. ಸ್ಟಿಲ್ ನೀವು ಅವರನ್ನು ಕ್ಷಮಿಸಬೇಕು, ಹಾರ್ಡ್ ಫೀಲಿಂಗ್ಸ್ ಇಟ್ಕೋಬಾರ್ದು. ನಾಲ್ಕನೇ ಸಂಕಲ್ಪ ಸ್ನೇಹಿತರೆ, ಇನ್ನೂ ನೀವು ಪೂರ್ತಿಯಾಗಿ ಹೊರಗಡೆ ಬಂದಿಲ್ಲ ಸಮಸ್ಯೆಗಳ ಒಂದು ಪರಂಪರೆಯಿಂದ. ಸಮಸ್ಯೆಗಳು ಕಡಿಮೆ ಆಗ್ತಿದ್ದಾವೆ, ಪೂರ್ತಿಯಾಗಿ ದೂರ ಆಗಿಲ್ಲ. ಇಲ್ಲಿ ಏನು ಅಂದರೆ ನಿಮಗೆ ನೀವು ಟೈಮ್ ಕೊಟ್ಕೊಳ್ಳೋದು, ವಿಶೇಷವಾಗಿ ಅದು ಲೀಜರ್ ಅಂತ ಹೇಳ್ತೀವಿ, ಅಂದರೆ ವಿಶ್ರಾಂತಿನೂ ಇರ್ಬೋದು, ಎಂಟರ್ಟೈನ್ಮೆಂಟು ಆ ಥರದ ಅಂಶಗಳು ಇರ್ಬೋದು. ಟ್ರಾವೆಲ್ಲು, ಟೂರಿಸಮ್ಮು ಅಂದರೆ ಸ್ವಲ್ಪ ದೂರದ ಕ್ಷೇತ್ರಗಳಿಗೆ ಭೇಟಿ ಕೊಡೋದು, ಅದು ಕೂಡ ಹೆಲ್ಪ್ಫುಲ್ ಆಗ್ಬೋದು. ಅದರ ಜೊತೆಯಲ್ಲಿ ಟೈಮ್ ಕೊಟ್ಕೋಬೇಕು. ಆ್ಯಕ್ಚುಲಿ ವಿಶೇಷವಾದ ಕೆಲಸಗಳನ್ನ ಮಾಡಬೇಕು ಅಂತಂದರೆ ಇನ್ನು 2-2.5 ವರ್ಷಗಳಲ್ಲಿ ತುಂಬ ಸಾಧನೆ ಮಾಡೋರಿದ್ದೀರಾ. ಸೊ ಅವಕಾಶಗಳನ್ನ ಉಪಯೋಗಿಸ್ಕೊಳ್ಳೋದಿದ್ದೀರಾ. ಅವಕಾಶಗಳು ಕೂಡ ಪ್ರಾಪ್ತ ಆಗೋದಿದೆ ನಿಮಗೆ. ಆ ಥರದ ಒಂದು ವಿಶೇಷವಾದ ಪರಿವರ್ತನೆ, ಟ್ರಾನ್ಸ್ಫಾರ್ಮೇಷನ್ ಕಡೆ ಹೋಗಬೇಕು ಅಂತ ಇರುವಾಗ ಆ ಥರದ ಆಬ್ಜೆಕ್ಟಿವನ್ನು ನೀವು ಇಟ್ಕೊಂಡಿದ್ರೆ ವಿಶೇಷವಾಗಿ ಇಂಪಾರ್ಟೆಂಟ್ ಆಗುತ್ತೆ ಅಧ್ಯಯನ ಅನ್ನೋದು, ರಿಸರ್ಚ್ ಅನ್ನೋದು. ಸೊ ನಿಮ್ಮ ಕ್ಷೇತ್ರದಲ್ಲಿ ಏನು ನಡೀತಿದೆ, ಯಾವ ಹೊಸ ಟ್ರೆಂಡ್ಗಳಿದ್ದಾವೆ, ಯಾವ್ಯಾವ ಹೊಸ ಹೊಸ ಅಂಶಗಳು ಆ್ಯಡ್ ಆಗ್ತಿದ್ದಾವೆ, ಅದರಲ್ಲಿ ನೀವೇನು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಏನಾದರೂ ಹೊಸ ಎಜುಕೇಷನ್ಗೆ ಟ್ರೈ ಮಾಡ್ಬೋದಾ, ಹೊಸ ಕೋರ್ಸ್ ಮುಗಿಸ್ಬೋದಾ, ಹೊಸ ಟ್ರೈನಿಂಗನ್ನು ಪಡ್ಕೋಬೋದಾ, ಅಥವಾ ಯಾರಿಂದಾದರೂ ಮಾರ್ಗದರ್ಶನವನ್ನು ಪಡ್ಕೋಬೋದಾ ಯಾವುದಾದ್ರೂ ವಿಚಾರದ ಬಗ್ಗೆ. ಈ ಥರದ ಅಂಶಗಳ ಬಗ್ಗೆ ಫೋಕಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಗುರು ಪಂಚಮದಲ್ಲಿರೋದ್ರಿಂದ, ಅಂದರೆ ಗುರು ಶಕ್ತಿಶಾಲಿಯಾಗಿರೋದ್ರಿಂದ ನಿಮ್ಮ ಕಲಿಕೆಯ ಅಂಶಗಳು ಭಾಳ ಬ್ರೈಟಾಗಿದ್ದಾವೆ. ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ಹೊಸದಾಗಿ ಕಲಿತೀನಿ, ಹೊಸ ಅಂಶಗಳನ್ನು ತಿಳ್ಕೊತೀನಿ ಅಂತ ಅನ್ನೋರಿಗೆ ಭಾಳಷ್ಟು ಬೇಗ ವಿಚಾರಗಳು ಸಿದ್ಧಿಸ್ತಾ ಹೋಗ್ತವೆ. ಹೊಸ ಟ್ರೆಂಡ್ಗಳ ಬಗ್ಗೆ, ಹೊಸ ಅಂಶಗಳ ಬಗ್ಗೆ ತಿಳ್ಕೊಳ್ಳೋದು ಈಸಿ ಆಗ್ತಾ ಹೋಗುತ್ತೆ. ಸೊ ಆ ಉತ್ಕರ್ಷ, ಹೊಸ ಕಲಿಕೆಗಾಗಿ ಒಂದು ಸಂಘರ್ಷ ನೀವು ಮಾಡ್ತಾ ಇರಬೇಕು. ಟೈಮನ್ನು ಕೊಟ್ಕೋಬೇಕು. ಮತ್ತು ಸ್ವಲ್ಪ ಕೆಲಸದಿಂದಲೂ ವಿಶ್ರಾಂತಿ ತೊಗೊಂಡು ಹೊಸ ಕಲಿಕೆಯತ್ತ ಕೂಡ ಗಮನ ಹರಿಸಿದ್ರು ನಿಮಗೇನು ಲಾಸ್ ಆಗೋದಿಲ್ಲ. ಹಾಗೆಯೇ ಹಣ ಉಳಿತಾಯ ಮಾಡಿರೋ ವ್ಯಕ್ತಿಗಳಿಗೆ ಬಹಳ ಇಂಪಾರ್ಟೆಂಟ್ ಇದೆ ಇದೊಂದು ವಿಷಯ. ಅದು ಕೂಡ ಹೇಗೆ ಲಿಂಕ್ ಆಗುತ್ತೆ ಕೊನೆಯಲ್ಲಿ ನಾನು ಹೇಳೋ ವಿಚಾರಕ್ಕೆ, ಅದನ್ನು ಕೂಡ ತಿಳಿಸ್ತೀನಿ. ಸಾಧ್ಯದಷ್ಟು ಇನ್ವೆಸ್ಟೆಡ್ ಆಗಿರೋದಕ್ಕೆ, ಅಂದರೆ ಎಂಪ್ಟಿ ಕ್ಯಾಶು, ಹಣವನ್ನೇ ಇಟ್ಕೊಳ್ಳದೇ ಇರೋದಕ್ಕೆ ಟ್ರೈ ಮಾಡಿ. ಬ್ಯಾಂಕ್ನಲ್ಲೇ ಇರ್ಬೋದು, ಬೇರೆ ಯಾವುದೇ ಮೂಲಗಳಲ್ಲೇ ಇರ್ಬೋದು. ಸಾಧ್ಯ ಆದಷ್ಟು ಎಂಪ್ಟಿ ಕ್ಯಾಶನ್ನು ಅವಾಯ್ಡ್ ಮಾಡಿ ಈ ಒಂದು ಸಂದರ್ಭದಲ್ಲಿ. ಸೊ ಇವಿಷ್ಟು ಸೂಚನೆಗಳಾದವು. ಕೊನೆಯಲ್ಲಿ ನಾವೀಗ ನೋಡೋಣ ಯಾವ ಒಂದು ಸಿಂಬಲ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಮೋಟಿವೇಟ್ ಮಾಡುತ್ತೆ, ನಿಮ್ಮನ್ನು ಮುಂದ್ಗಡೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋ ಬಗ್ಗೆ. ಸ್ನೇಹಿತರೆ, ನೀವು ನೋಡ್ತೀರಾ ಶಿವ ಅತ್ಯಂತ ಪರಮ ಪವಿತ್ರವಾದಂಥ ಒಂದು ಆಕಾರ ಅದು ನಿಮ್ಮ ಕಣ್ಣೆದುರಿಗೆ ಬರೋದು. ಒಂದು ದೇವತೆ, ಎಲ್ಲದನ್ನು ಮೀರಿದವನು, ಅಂದರೆ ಎಲ್ಲ ಭ್ರಾಂತಿಗಳನ್ನು ಕೂಡ ಮೀರಿದವನು. ಸೊ ಶಿವನ ಆಭರಣವನ್ನು ನೀವು ಗಮನಿಸಿದ್ದೀರಾ, ಕತ್ತಲ್ಲಿ ಒಂದು ಸರ್ಪ ಇರುತ್ತೆ, ವಾಸುಕಿ ಅಂತ ಕರಿತೀವಿ. ಆ ಕತ್ತಲ್ಲಿರುವಂಥ, ಕೊರಳಲ್ಲಿರುವಂಥ ಸರ್ಪ, ಸೊ ಸರ್ಪಾಭರಣ, ಸರ್ಪಭೂಷಿತ, ಈ ಥರದ ಹೆಸರುಗಳು ಕೂಡ ಶಿವನಿಗೆ ಇದ್ದಾವೆ. ಈ ಸರ್ಪಾಭರಣವನ್ನು ನೀವು ಗಮನಿಸೋದಾದರೆ ಈ ಆಭರಣವೇ ನಿಮ್ಮ ಶಿವ ಸಂಕಲ್ಪದ ಒಂದು ಸಿಂಬಲ್ ಆಗಿರುತ್ತೆ ಈ ಶಿವರಾತ್ರಿಯ ಮಟ್ಟಿಗೆ. ಈ ಸಿಂಬಲನ್ನು ನೀವು ಯಾವ ಥರ ಉಪಯೋಗಿಸ್ಕೋಬೇಕು, ಇದರಲ್ಲಿ ಯಾವ ಸೂಚ್ಯ ಅಂಶಗಳಿದ್ದಾವೆ ಅಂತ ಈಗ ನೋಡೋಣ ಬನ್ನಿ. ಹೇಗೆ ಶಿವ ಅನ್ನೋದು ಪರಮ ಪವಿತ್ರ ಪದವೋ, ಅದೇ ಥರ ಶಿವನ ಕೊರಳಲ್ಲಿರೋ ಆಭರಣ ಕೂಡ ಪರಮ ಪವಿತ್ರವಾದ ಒಂದು ಹಾವನ್ನು ಸೂಚಿಸುತ್ತೆ.
ಸರ್ಪ ಅಂದರೆ ಬಹಳಷ್ಟು ಪ್ರಬಲವಾದಂಥ ಒಂದು ಹಾವಾಗಿರುತ್ತೆ. ಅದು ಭೂಮಿಯನ್ನು ಹೊತ್ತಿರುವಂಥ ಆದಿಶೇಷನ ಬ್ರದರ್ ಅಂತ ಕರೀತಾರೆ. ಅಂದರೆ ಆದಿಶೇಷ ಭೂಮಿಯನ್ನು ಹೊತ್ತಿರ್ತಾನೆ, ಅವನ ಬ್ರದರು ಈ ವಾಸುಕಿ ಅನ್ನುವಂಥವನು. ಇದರ ಮಹಿಮೆ ನೀವೇನು, ಇದು ಏನನ್ನು ಸೂಚಿಸುತ್ತೆ ಅಂತ ಕೇಳೋದಾದರೆ, ಪಾಸಿಟಿವ್ ಆಗಿ ಹೋಗೋದಾದರೆ ಬಹಳಷ್ಟು ಪಾಸಿಟಿವ್ ಎನರ್ಜಿಯನ್ನು, ನೆಗೆಟಿವ್ ಆಗಿ ಹೋಗೋದಾದರೆ ಬಹಳಷ್ಟು ನೆಗೆಟಿವ್ ಎನರ್ಜಿಯನ್ನು, ವಿನಾಶವನ್ನು ಸೂಚಿಸುತ್ತೆ. ಇದೊಂಥರ 50-50 ಸಿಂಬಲ್ ಆಗಿರುತ್ತೆ. ನೀವು ಯಾವ ಥರ ಭಾವಿಸ್ತೀರೋ, ಅಂದರೆ ಮೊದಲೇ ಅಂದೆ, ಯಾವಾಗ ನೀವು ಹಣವನ್ನು ಅತಿಯಾಗಿ ಕೂಡಿರ್ತೀರೋ ಅದು ಹಾವಿನ ಪಾಲಾಗತ್ತೆ ಅನ್ನೋ ಒಂದು ಭಾವನೆ ಜನರಲ್ಲಿದೆ. ಹಾವು ಅಂದರೆ ಇಲ್ಲಿ ಅದು ನೆಗೆಟಿವ್ ಶಕ್ತಿಗಳನ್ನ, ಅಂದರೆ ದುಷ್ಟ ಶಕ್ತಿಗಳನ್ನ ಸೂಚಿಸುತ್ತೆ. ಕೂಡಿಟ್ಟಿರೋದು, ಗುಪ್ತವಾಗಿರೋದನ್ನು ಕಾಯೋದಕ್ಕೆ ಸರ್ಪಗಳು ಬರ್ತವೆ, ಅಂದರೆ ಅವು ಅದರ ಮೇಲೆ ಪ್ರಾಬಲ್ಯವನ್ನು ಸಾಧಿಸ್ತವೆ ಅಂತ ಇದರ ಅರ್ಥ. ಹಾಗೆಯೇ ಈ ದುಶ್ಚಟಗಳು, ನೆಗೆಟಿವ್ ಥಾಟ್ಗಳು ನಿಗೂಢವಾಗಿ ಇರುವಂಥದ್ದು, ಗುಪ್ತವಾಗಿ ಕೆಲಸವನ್ನು ಮಾಡುವಂಥದ್ದು, ಬೇಡದೇ ಇರೋ ರೀತಿಯಲ್ಲಿ ರಹಸ್ಯಗಳನ್ನು ಕಾಪಾಡಿಕೊಳ್ಳುವಂಥದ್ದು, ಇದೆಲ್ಲ ವಿಚಾರಗಳು ಕೂಡ ಹಾವುಗಳನ್ನು ಸಿಂಬಲೈಸ್ ಮಾಡುತ್ತೆ. ಸೊ ಈ ದುಶ್ಚಟಗಳು ಎಲ್ಲ ನೆಗೆಟಿವ್ ಆಲೋಚನೆಗಳು, ನೆಗೆಟಿವ್ ವಿಚಾರಗಳು ಅದರಲ್ಲಿ ಹೋದಾಗ ಅದೇ ಥರ ನಿಮ್ಮನ್ನು ಮತ್ತಷ್ಟು ಇನ್ನಷ್ಟು ಆ ಥರದ ವಿಚಾರಗಳಲ್ಲಿ ತೊಡಗಿಸಿ ತಳ್ಳಿ ನಿಮ್ಮ ಸಮಸ್ತವನ್ನು ನಾಶ ಮಾಡುವಂಥ ಶಕ್ತಿ, ಎನರ್ಜಿ ಇದಾಗಿರುತ್ತೆ. ಅದೇ ಥರ ನೀವು ಪಾಸಿಟಿವ್ ಆಗಿ ಹೋಗೋದಾದರೆ ಎಷ್ಟು ಬೇಕೋ ಅಷ್ಟನ್ನು ಗಳಿಸೋದು, ಅದನ್ನು ಚೆನ್ನಾಗಿ ಬಳಸ್ಕೊಳ್ಳೋದು, ಮಿಕ್ಕತ್ತೆ ಅನ್ನೋದನ್ನು ಬೇರೆಯವ್ರಿಗೆ ಕೊಡೋದು, ಅಥವಾ ಯಾರಿಗೋ ಕೆಲಸ ಕೊಡೋದು, ಏನೋ ಒಂದು ಸರಿಯಾದ ಯೋಜನೆಗಳಲ್ಲಿ ಹೂಡಿಕೆ ಮಾಡೋದು, ಜನರಿಗೂ ಪ್ರಯೋಜನ ಆಗಬೇಕು, ಯಾರೋ ಒಬ್ರಿಗೆ ಅದರಿಂದ ಉಪಯೋಗನೂ ಸಿಗಬೇಕು. ಆ ಥರ ನಿಮಗೂ ಲಾಭ ಆಗಬೇಕು. ನಿಮ್ಮ ಲಾಭ ಏನು ತಪ್ಪಲ್ಲ, ಲಾಭ ಮಾಡೋದೇನು ಅಪರಾಧ ಅಲ್ಲ. ಹಾಗಂತ ಬಹಳ ಧೂರ್ತತನದಿಂದ ಅದನ್ನು ಮುಚ್ಚಿಡೋದು ಕೂಡ ಅಪಾಯಕಾರಿನೇ ಆಗಿರುತ್ತೆ. ಸೊ ಇಲ್ಲಿ ಗಮನಿಸಬೇಕಾಗಿರೋದು, ನಿಮ್ಮನ್ನು ನೀವು ಪಾಸಿಟಿವ್ ಆಗಿ ತಗೊಂಡು ಹೋಗಿ ಅನ್ನೋದು ಇಂಪಾರ್ಟೆಂಟು. ಹಾಗೆಯೇ ನೀವು ಸರ್ಪದ ಕ್ಷೇತ್ರಗಳಿಗೆ ಭೇಟಿ ಕೊಡ್ಬೋದು. ಈ ಒಂದು ಸಂದರ್ಭದಲ್ಲಿ ಸರ್ಪದ ಅನುಗ್ರಹವನ್ನು ಕೂಡ ಪಡ್ಕೋಬೋದು. ಅದು ನಿಮಗೆ ಶುಭವನ್ನು ಉಂಟು ಮಾಡುತ್ತೆ. ಸೊ ಪಾಸಿಟಿವ್ ಆಗಿ ಹೋಗೋದಕ್ಕೆ, ಸರಿಯಾದ ದಾರಿಗೆ ನಿಮ್ಮನ್ನು ನೀವು ತೊಗೊಂಡು ಹೋಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ.